ಮಾತುಕತೆ ಸರ್ ಎಕ್ಸಾಕ್ಟ್ ಆಗಿ ಯಾಕೆ ಆಯ್ತು ಅಂದ್ರೆ ಮಾತುಕತೆಯಲ್ಲೇ ಬಗೆಹರಿಸ್ಕೋಬೋದಿತ್ತಲ್ಲ, ಈ ತರದ ವಿಡಿಯೋ ಮಾಡ್ಕೊಂಡು ಈ ತರದ ಒಂದ್ ರೀತಿ ಗಲಾಟೆ ಆಗುವಂತ ಸನ್ನಿವೇಶಕ್ಕೆ ಯಾಕೆ ಹೋಯ್ತು ಅಂತ? ಅದೇ ಹೇಳಿಲ್ವಾ ಸರ್, ಅವ್ರಿಗೆ ಇದು ಮಾಡ್ಬೇಕು ಅಂತಾನೆ ಇದ್ರು ಅವರು. ಅಟ್ಲೀಸ್ಟ್ ಇವ್ನು ಮರ್ಯಾದೆ ತೆಗೆದ್ರೆ ಇವ್ನು ಮನೆ ಬಿಟ್ಟು ಹೋಗ್ತಾನೆ ಅನ್ನೋದು ಅವ್ರಿಗೊಂದು ಆಸ್ ಎ ಸೆಲೆಬ್ರಿಟಿ ಅಂತ ಬಂದಾಗ ಈ ತರ ಅವರು ತಪ್ಪಾಗಿ ನಡ್ಸ್ಕೊಂಡು ತಗೊಂಡೋಗ್ತಾರೆ ಇವರು. ಅದೇ ಪ್ರಾಬ್ಲಮ್ಗಳು ಆಗ್ತಿರೋದು ಇಲ್ಲಿ. ಸೊ ಹಾಗಾಗಿ ಇವ್ರು ಎಲ್ಲರೂ ಕೊಟ್ಟು ನಿಮಗೆ ಕೊಟ್ಟಿರೋದು ಒನ್ ಸೈಡ್ ವಿಡಿಯೋ ಅಷ್ಟೇ. ಅದು ಬೇರೆ ತರ ವಿಡಿಯೋಸ್ಗಳು ನನ್ನ ಹತ್ರನೂ ಇದೆ. ಮತ್ತೆ ಆಸ್ ಎ ಹಸ್ಬೆಂಡ್ ಅವ್ರ ಎಕ್ಸ್ ಆರ್ಮಿ ಮ್ಯಾನ್ ನನ್ನ ವೈಫ್ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಬಂದು ವಿಡಿಯೋ ಮಾಡ್ತಾರೆ ಅವರು ಗಲೀಜಾಗಿ. ಸೊ ಅದೆಲ್ಲ ತಪ್ಪಲ್ವಾ? ಓಡಾಡ್ತಿರ್ಬೇಕಾದ್ರೆ ಹಿಂದೆಂದೇನೆ ಬಂದು ವಿಡಿಯೋ ಮಾಡೋದು. ಇದು ನಿಮ್ಮ ಮತ್ತೆ ಅವ್ರ ಮಧ್ಯೆ ಈ ರೀತಿ ಮನಸ್ತಾಪ ಶುರುವಾಗಿದ್ದೆ ಯಾವಾಗಿಂದ ಅಂತ? ಈಗ ಮದುವೆ ಆದಾಗಿನಿಂದ ಸರ್, ಮದುವೆ ಆದಾಗಿನಿಂದನೇ ಶುರು ಹಚ್ಕೊಂಡ್ರಿ. ಪ್ರಾಪರ್ಟಿ ನನಗೆ EMI ಕಳಿಸ್ತಾ ಇರ್ಬೇಕು ನೀನು ಅಂತ ಅನ್ಬಿಟ್ಟು. EMI ಕಳಿಸ್ತೀನಿ, ಇಷ್ಟು ದಿವಸನೇ ಕಳಿಸ್ತೀನಿ, ಇನ್ ಕಳಿಸಲ್ವಾ ನಾನು ಅಂತ ಅನ್ಬಿಟ್ಟು. ಇಲ್ಲ ನೀನು ಇವಾಗ ಮದುವೆ ಆಗ್ಬಿಟ್ಟಿಗೆ ನೀನ್ ಕಳಿಸಲ್ಲ ಹಂಗೆ ಅಂತ ಅನ್ಬಿಟ್ಟು, ನೀನ್ ಕಳಿಸಿಲ್ಲ ನಿನ್ ವೈಫ್ ಕೈ ಕಳಿಸ್ಬೇಕು ಅಂತ ಹೇಳಿದ್ರು. ವೈಫ್ ಏನಕ್ಕೆ ಇನ್ವಾಲ್ವ್ ಮಾಡ್ತೀರಾ? ಅದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಕಳಿಸಿದ್ದು. ಅದಾಗಿದ 15-20 ದಿವಸಕ್ಕೇನೆ ಅವ್ರು ನಂಗೆ ಲೀಗಲ್ ನೋಟಿಸ್ ಕಳಿಸಿದ್ರು. ಅದಕ್ಕೆ ನಾನು ವೆಯ್ಟ್ ಮಾಡಿದೆ, ಎಲ್ಲ ಒಂದ್ ಕಡೆ ಕೋಪ ಮಾಡ್ಕೊಂಡಿರ್ತಾರೆ ಅನ್ಬಿಟ್ಟು. ಅದಾದ್ಮೇಲೆನು ನನ್ನ ಸ್ಟೇಷನ್ ಮೆಟ್ಲ್ ಹಚ್ಚಿದ್ರು. ಸ್ಟೇಷನ್ ಮೆಟ್ಲ್ ಹಚ್ಚಿದಾಗ ನಾನು ಡೈರೆಕ್ಟ್ ಆಗಿ ಹೇಳಿದೆ, ಸರ್ ಅದಕ್ಕೆ ಇಷ್ಟು ದಿವಸ ನಾನು ರಿಪ್ಲೈ ಕೊಟ್ಟಿರಲಿಲ್ಲ, ನಾನು ಇವಾಗ ರಿಪ್ಲೈ ಕೊಡ್ತೀನಿ ನೋಡಿ ಅಂದ್ಬಿಟ್ಟು ರಿಪ್ಲೈ ಕೊಟ್ಟಿದ್ದೆ ಅವ್ರಿಗೆ. ರಿಪ್ಲೈ ಕೊಟ್ಟ ಮೇಲೂ ಮತ್ತೆ ಅವ್ರು ಸ್ಟೇಷನ್ಗೆ ಹೋದ್ರು. ಆಮೇಲೆ ಎಕ್ಸ್ ಆರ್ಮಿ ಮ್ಯಾನ್ ಸರ್ವಿಸ್ ಅವ್ರಿಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವರು ಒಂದು 10-15 ಜನ ಬಂದು ತೀರ್ಮಾನ ಮಾಡಿದ್ದಾರೆ, ಇಲ್ಲ ಇದನ್ನ ಬಗೆಹರಿಸ್ಕೊಬೇಕು, ನೀಟಾಗಿ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ, ಇಲ್ಲಾಂದ್ರೆ ನೀವು ಸಿವಿಲ್ ಕೋರ್ಟಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಅವರು ಒಂದಷ್ಟು ಆಪ್ಷನ್ಸ್ ಕೊಟ್ಟೋದ್ರು. ಆ ಆಪ್ಷನ್ಸ್ಗೂ ಇವ್ರು ರೆಡಿ ಇಲ್ಲ ನನಗೆ ಮನೆ ಬೇಕೇ ಬೇಕು, ಪ್ರೆಸೆಂಟ್ ವ್ಯಾಲ್ಯೂ 1.25 crores ಇದೆ, ನನಗೆ ಅದು ಅಷ್ಟು ಅಮೌಂಟ್ ಬೇಕು ಅಂದ್ರು. ಅಲ್ಲ ನಂದು ದುಡ್ಡು ಹಾಕಿ ನಿನಗೆ ಏನಕ್ಕೆ ಕೊಡ್ಬೇಕು ದುಡ್ಡು? ಮನೇನೂ ಬಿಡ್ಬೇಕು, ದುಡ್ಡು ಕೊಡ್ಬೇಕು ಅಂದ್ರೆ ಹೆಂಗೆ? ಸೊ ಇದೇ ಆಗಿರೋದಷ್ಟೇ. ಅದಕ್ಕೆ ಎಲ್ಲರೂ ಹೇಳ್ತಿರೋದು ಸಿವಿಲ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಅವ್ರ ಮೇಲ್ಗಡೆ ಇದ್ದವ್ರು ಮನೆ ಒಳಗೆ ಬಂದು ಗಲಾಟೆ ಮಾಡಿರೋದು. ಓಕೆ, ಯಾವತ್ತು ಎಕ್ಸಾಕ್ಟ್ ಆಯ್ತು ಸರ್? ಇದು ಟ್ಯೂಸ್ಡೇ ಸರ್ ಆಗಿರೋದು, ಹೊಡೆದಿರೋದು. ಓಕೆ, ಅವಾಗ ಯಾರೆಲ್ಲ ಇದ್ರಿ? ನೀವು ಮಾತ್ರ ಇದ್ರ? ನೀವು ವೈಫು ಅಷ್ಟೇನಾ? ನಾನು ನನ್ನ ವೈಫು ಮತ್ತೆ ನನ್ನ ತಂದೆ ಇದ್ರು. ತಂದೆನೇ ಗೇಟ್ ಓಪನ್ ಮಾಡ್ಕೊಟ್ಟಿರೋದು. ಓಕೆ. ಸರ್